ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಡಿಸೆಂಬರ್ 1ರಿಂದ ಕೇಂದ್ರ ಸಚಿವರ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷೆ ಗೌರಮ್ಮ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ISDS ಯೋಜನೆಯಲ್ಲಿ ದುಡಿಯುವ 28 ಲಕ್ಷ ಅಂಗನವಾಡಿ ನೌಕರರು ಗೌರವಧನ ಹಣ ಪಟ್ಟಿಯಲ್ಲೇ ದುಡಿಯಬೇಕಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ನೌಕರರ ಬೇಡಿಕೆ ಈಡೇರಿಸಬೇಕೆಂದು ಒತ್ತಾಯಿಸಿ ರಾಜ್ಯದಲ್ಲಿ ಆಯ್ಕೆಯಾದ ಎಲ್ಲ ಲೋಕಸಭಾ ಸದಸ್ಯರಿಗೆ ಮನವಿ ಕೊಡಲಾಗುತ್ತದೆ. ಡಿಸೆಂಬರ್ 1ರಿಂದ ಕೆಲಸವನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಹೋರಾಟವನ್ನು ಬೆಂಗಳೂರು, ತುಮಕೂರು, ಮಂಡ್ಯ ಮತ್ತು ಹುಬ್ಬಳ್ಳಿಯಲ್ಲಿ ನಡೆಸಲಾಗುತ್ತಿದೆ. ಈ ಹೋರಾಟದಲ್ಲಿ ಅಂಗನವಾಡಿ ನೌಕರರು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸಚಿವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿ ಮುಂದಿನ ಬಜೆಟ್ನಲ್ಲಿ ಬೇಡಿಕೆಗಳ ಈಡೇರಿಕೆಗೆ ಆಶ್ವಾಸನೆ ಸಿಗುವ ತನಕ ಈ ಹೋರಾಟ ಮುಂದುವರಿಯುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. CR2 ಜಿಲ್ಲಾ ಸಮಿತಿಯಿಂದ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದೆವು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಂಗನವಾಡಿ ನೌಕರ ಸಂಘದ ರಾಜ್ಯ ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂದರೆ, ಕೇಂದ್ರ ಸರ್ಕಾರ 2018ರಿಂದ ಬಿಡಿಗಾಸು ICDS ಯೋಜನೆಗೆ ಬಿಡುಗಡೆ ಮಾಡಿಲ್ಲ. ಅವರು ಇದ್ದಂಥ 60 ಇದ್ರಾಗ ಮತ್ತು 40ಕ್ಕೆ ಅಂದ್ರೆ 20% ಇಳಿದು 60 ಹೋಗಿ 40 ಅನುಪಾತಕ್ಕೆ ಬಂದದ. ನಾವು ಕೇಳ್ತಾ ಇದ್ದೇವೆ ಇವತ್ತಿನ ದಿನ ಮಗುವಿನ ಪುನರುತ್ಪಾದನೆ ಮಾಡೋಂಥ ICDS ಅಂದ್ರೇನು, ಚೈಲ್ಡ್ ಈಸ್ ನೇಷನ್ ವೆಲ್ತ್ ಅಂತ ಹೇಳ್ತಾರೆ. ನೇಷನ್ ಅಂದ್ರೆ ಚೈಲ್ಡ್ ರೀಪ್ರೊಡಕ್ಷನ್ ಮಾಡೋಂಥ ಈ ICDS ಯೋಜನೆಯನ್ನು ಪೂರ್ತಿ ಅವರು ದಮನಕಾರಿ ಮುಳುಗಿಸ್ಬಿಟ್ರೆ. ಯಾಕಂತ ಕೇಳ್ತಿದ್ದೆ, ಆಹಾರ, ಆರೋಗ್ಯ, ಶಿಕ್ಷಣ ಕೊಡುವಂಥ 3 ಇಲಾಖೆಗಳು. ಆರೋಗ್ಯ ಇಲಾಖೆ ಕೊಡ್ತದೆ, ಶಿಕ್ಷಣ ಇಲಾಖೆ ಕೊಡ್ತದೆ, ಆಹಾರ ನಮ್ಮ ಇಲಾಖೆ ಕೊಡ್ತದೆ ICDS ಯೋಜನೆ. ಇದನ್ನು ಬಜೆಟ್ ಹೆಚ್ಚು ಮಾಡೋದು ಬಿಟ್ಟು ಒಂದು ಕಡೆ ಕೇಂದ್ರ ಸರ್ಕಾರ ಹೇಳ್ತದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ನಾವು ಕೇಳ್ತೀವಿ ಮಕ್ಕಳ ಪುನರುತ್ಪಾದನೆ ಮಾಡಲಾರ್ದೆ ನೀವು ಹೆಂಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಮಾಡ್ತೀರಿ ಅಂದು ಒಂದು 2 ತಿಂಗಳು 3 ತಿಂಗಳಿಂದ ಕೇಂದ್ರ ಸಚಿವರ ನಮ್ಮ ಎಲ್ಲ ಆಲ್ ಇಂಡಿಯಾ ಮುಖಂಡರು ಹೋಗಿ ಮನವಿ ಕೊಟ್ಟರು ಅನ್ನಪೂರ್ಣ ದೇವಿಯವರಿಗೆ. ಇಡೀ ಅಂದ್ರೆ ಒಂದು ಶಾಸನಬದ್ಧವಾಗಿ ಕಾನೂನು ತರಬೇಕಂತ ಕೇಳಿದಾಗ ಕಾನೂನರೇ ಬಿಡ್ರಿ, ಕಾನೂನು ಬರೋವರೆಗೂ ಮಿನಿಮಮ್ ವೇಜಸ್ ಕೊಡ್ಬೇಕಂತ ಕೇಳಿದೆವು. 2018ರಿಂದ ಬಿಡುಗಾಸನ್ನು ಬಿಡುಗಡೆ ಮಾಡಿಲ್ಲ. ಅದರ ಜೊತೆಗೆ ಇನ್ನೊಂದು ಏನದು ಇದ್ದಂಥ ಬಜೆಟ್ ಕೂಡ ಪೂರ್ತಿ ಆಹಾರ ಕಡಿತದ ಜೊತೆಗೆ ಬಜೆಟ್ನು ಕಡಿತ ಮಾಡ್ಯಾರ. ಇದನ್ನು ವಿರೋಧಿಸಿ ಇಡೀ ಹೋರಾಟ ಡಿಸೆಂಬರ್ 1ರಿಂದ ಕರ್ನಾಟಕದಲ್ಲಿ 4 ಕಡೆ, 4 ಸಚಿವರು, ಕೇಂದ್ರ ಸಚಿವರ ಮನೆ ಮುಂದೆ, ಒಂದು ಕುಮಾರಸ್ವಾಮಿ ಮನೆಯವರ ಮನೆ ಮುಂದೆ, ಒಂದು ಪ್ರಹ್ಲಾದ್ ಜೋಶಿ ಅವ್ರ ಮನೆ ಮುಂದೆ, ಇನ್ನೊಂದು V ಸೋಮಣ್ಣವ್ರ ಮನೆ ಮುಂದೆ, ಇನ್ನೊಂದು ಶೋಭಾ ಕರಂದ್ಲಾಜೆ ಅವ್ರ ಮನೆ ಅದ್ರ ಜಾಗ ಕಡಿಮೆ ಅಂತೇಳಿ 10 ಜಿಲ್ಲೆಯವರು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಅವರೇ ಬಂದು ಪಾರ್ಲಿಮೆಂಟ್ನಾಗ ಮಾತಾಡಬೇಕು. ಅದು ಅಷ್ಟೇ ಮಾಡಲಿಲ್ಲ, ಇಡೀ ಕರ್ನಾಟಕ ರಾಜ್ಯದ 30 ಜಿಲ್ಲಾ ಎಲ್ಲ ಸಚಿವರು ಕೂಡ ನಾವು ಮನವಿ ಪತ್ರ ಕೊಟ್ಟು ಹೇಳಿದೆವು. ಏನಂದ್ರೆ FRS ಅಂತ ಒಂದು ಕೆಟ್ಟ ಕರಾಳ ಅವ್ರ ಕಾಯ್ದೆ ತಂದರು ಕೇಂದ್ರ ಸರ್ಕಾರ. ಏನಂದ್ರೆ ಒಂದು ಗರ್ಭಿಣಿ ಹಳ ಅಂದ್ರೆ ಹಿಂದಕ್ಕೇನಿತ್ತು, ಅವರಿಗೆ ಎಂಟ್ರಿ ಪುಸ್ತಕದಲ್ಲಿ ಬದ್ದು ಎಂಟ್ರಿ ಮಾಡ್ಕೊಂಡ್ರೆ ಆಹಾರ ಇತ್ತು. ಈಗ ಹಂಗಿಲ್ಲ. ಏನು ಸಮಸ್ಯೆ ಅದ ಅಂದ್ರೆ ಆ ಎಮ್ಮಂದು ಆಧಾರ್ ಕಾರ್ಡ್ನ ಫೋನ್ ನಂಬರ್ ಇರಬೇಕು. ಬಡವರ ಕಷ್ಟ ಅದ, ಮತ್ತೊಂದದ ನೆಟ್ವರ್ಕ್ ಪ್ರಾಬ್ಲಮ್ ಅದ. ಆಧಾರ್ನ ಫೋನ್ ನಂಬರ್ ಇದ್ರೆ ಮಾತ್ರ ಎಂಟ್ರಿ ಆಗ್ತಾಳೆ. ಎಂಟ್ರಿ ಅಲ್ಲಿ ಅಂದ್ರೆ ಅವಳಿಗೆ ಆಹಾರನೂ ಇಲ್ಲ, ಮೊಟ್ಟೆನೂ ಇಲ್ಲ. ನಾವು ಕೇಳ್ತಾ ಇದ್ದೇವೆ 12 ಗರ್ಭಿಣಿಯರು ಇದ್ರೆ ಉದಾಹರಣೆ 8-7 ಗರ್ಭಿಣಿಯರು ಎಂಟ್ರಿ ಹಾಕತ್ತಾರ ಅಂದಾಗ ಆ ಗರ್ಭಿಣಿಗೆ ನಾವು ಎಂಟ್ರಿ ಮಾಡ್ಕೊಂಡ್ರೆ ಅವಳಿಗೆ ಒಂದು ಮಗು ಅಂದ್ರೆ ಹುಟ್ಟೋದು 1 ತಿಂಗಳ 10 ದಿನ LMP ಮುಟ್ಟು ನಿಂತ ದಿನಾಂಕ ಸ್ಟಾರ್ಟ್ನಿಂದ ನಾವು ಅವ್ರಿಗೆ ಸಂರಕ್ಷಣೆ ಮಾಡಬೇಕು. ಸಂರಕ್ಷಣೆ ಮಾಡ್ಬೇಕಂದ್ರೆ ಆಕೆ ಎಂಟ್ರಿ ಆದರೆ ನಾವು ಸಂರಕ್ಷಣೆ ಮಾಡೋಕತ್ತದೆ. ಎಂಟ್ರಿ ಮಾಡಲಿಲ್ಲ ಅಂದ್ರೆ ಅವಳಿಗೆ ಆಗಲ್ಲ. ಅಂದ್ರೆ ಮಗುವಿನ ಪುನರುತ್ಪಾದನೆ ಮಾಡೋದು ಬಾಯಲ್ಲಿ ಹೇಳ್ತಾರೆ, ಅದನ್ನು ಅವರೇನೆ ಮಟುಕುಗೊಳಿಸಿ ಹಾಳು ಮಾಡಕತ್ತಾರ. ಅದರ ಜೊತೆಗೆ ಇಡೀ ಅಂಗನವಾಡಿ ಟೀಚರ್ ಮತ್ತು ಇವ್ರ ಜೊತೆ ಫಲಾನುಭವಿ ಜೊತೆ ಸಂಘರ್ಷ ನಡೆದದ. ಇದ್ದಂಥದ್ದು ಕಡಿತ ಮಾಡ್ಕತ್ತಾರೆ. ಇದನ್ನು ವಿರೋಧಿಸಿ ಮತ್ತು ಎಲ್ಲ ಅಂಗನವಾಡಿಯವ್ರಿಗೆ ಹೆಚ್ಚಿನ ಕೆಲಸ ಬೇರೆ ICDS ಹೊರತುಪಡಿಸಿ ಬೇರೆ ಸರ್ವೆ, BLO, ಮತ್ತೊಂದು ಇನ್ನೊಂದು ಆ ಸರ್ವೆ, ಜನಗಣತಿ ಅಂತ ಹಾಕಿ ICDS ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡೋಂಥ ICDS ಯೋಜನೆಯನ್ನು ಪೂರ್ತಿ ಹಾಳು ಮಾಡೋಕ್ಕೆ ನಿಂತಾರ. ಅದನ್ನು ವಿರೋಧಿಸಿ ನಾವು ಡಿಸೆಂಬರ್ 1ರಿಂದ ಕೇಂದ್ರ ಸಚಿವರ ಮುಂದೆ ಎಲ್ಲ ಕೆಲಸ ಸ್ಥಗಿತ ಮಾಡಿ ಬಂದ್ ಮಾಡಿ ನಾವು ಹೊಂಟಿದ್ದೆವು. ಇದು ಇತ್ಯರ್ಥ ಆಗೋವರೆಗೂ ನಾವು ಅಲ್ಲೇ ಇರ್ತೀವಿ. ಆಶಾದವ್ರನ್ನೂ ಅದ್ರಾಗ ಭಾಗವಹಿಸ್ತಾರೆ. ಬಿಸಿ ಹುಡ್ದವ್ರನ್ನೂ ದೊಡ್ಡ ಸಮಸ್ಯೆ ಅದು ಹೇಳಿದ್ರು ಅವ್ರು. ಬಿಸಿ ಹುಡ್ದವ್ರು ಎಷ್ಟು ದೊಡ್ಡ ಸಮಸ್ಯೆ ಅಂದ್ರೆ 3,000-4,000 ಪಗಾರ ಕೊಟ್ಟು ಇಡೀ ಕೆಲಸ ಮಾಡೋರು. ಅವ್ರ ಗತಿ ಏನಂದ್ರೆ ಪಾಣೆ ಹೊಡಿಬೇಕಾದ್ರೆ 3 ತಿಂಗಳಿಗೊಮ್ಮೆ ಬಳಿ ತೆಕ್ಕೋತಾರೆ. ಬಳಿನೇ ತೆಕ್ಕೋತಾರೆ ಪಾಣೆ. ಅದು ಅಷ್ಟು ಅಂದ್ರೆ
ಆಡ್ ಕಷ್ಟ ಅದ. ಇನ್ನು ತೊಗಲಿನ ಗತಿ ಏನು, ದೇಹದ ಗತಿ ಏನು ಅಂಥ ಕಷ್ಟ ಇಟ್ಕೊಂಡು ಕೂಡ ಇವತ್ತಿಲ್ಲ ನಾಳೆಗೆ ನಮ್ದು ಏನಾಗ್ತದೆ ಅಂತ ಲೆಕ್ಕ ಹಾಕಿ ಕೆಲಸ ಮಾಡಕತ್ತಾರ. ಅವ್ರಿಗೆ ಕೂಡ ನಾನಾ ಥರದ ಭಾಳಷ್ಟೆಲ್ಲ ಸಮಸ್ಯೆ. ಬಜೆಟ್ ಡಿಡಕ್ಷನ್ ಆಗ್ಯದ, ಅದರ ಜೊತೆಗೆ ಸಂಬಳ ಇಲ್ಲ, ಬಟ್ಟೆ ಅದಕ್ಕೆಲ್ಲ ಬೇರೆ ಬೇರೆ ತರಕಾರಿ ಬಿಲ್ ಇಲ್ಲ. ಇದೆಲ್ಲ ಇಟ್ಕೊಂಡು ಬಿಸಿ ಊಟನೂ ಸ್ಥಗಿತ ಮಾಡಿ, ಅಂಗನವಾಡಿನೂ ಸ್ಥಗಿತ ಮಾಡಿ, ನಾವು ನಾಳೆನಿಂದ ಹೊಂಟಿದ್ದೇವೆ. 1 ತಾರೀಕಿನಿಂದ ಸೀರಿಯಸ್ ಆಗಿ ಎಲ್ಲ ಸ್ಥಗಿತ ಮಾಡಿ ಇತ್ಯರ್ಥ ಆಗಬೇಕು. ಕೇಂದ್ರ ಸಚಿವರು 4 ಸಚಿವರು ಸ್ಪಂದಿಸಬೇಕು, ಪಾರ್ಲಿಮೆಂಟ್ನಾಗ ಮಾತಾಡಬೇಕು, ಈ ತೀರ್ಮಾನ ಜಾರಿ ಮಾಡಬೇಕು. ರಾಜ್ಯ ಸಚಿವರು ಕೂಡ ತೀರ್ಮಾನ ಮಾಡಬೇಕು. ನಾನು ಗೌರಮ್ಮ ಪಾಟೀಲ್, ಅಂಗನವಾಡಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ.